ಯೋಚನೆ ಮಾಡಿ ನೋಡಿ, ಸುಮಾರು 2000 ವರ್ಷಗಳಷ್ಟು ಹಳೆಯ ಒಂದು ಗ್ರಂಥ ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಚಳುವಳಿಯನ್ನ ಕಟ್ಟಲು ಬ್ಲೂ ಪ್ರಿಂಟ್ ಆಗ್ಬಲ್ಲದ? ಕೇಳೋಕೆ ಆಶ್ಚರ್ಯ ಅನ್ಸಿದ್ರೂ ಇದರಲ್ಲಿ ಒಂದು ದೊಡ್ಡ ಸತ್ಯ ಅಡಗಿದೆ. ಬನ್ನಿ, ಇದ್ರ ಬಗ್ಗೆನೇ ಇವತ್ತು ನಾವು ಮಾತಾಡೋಣ. ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ನಮ್ಮತ್ರ ಒಂದು ದೊಡ್ಡ ವಿಷನ್ ಇದೆ, ಜಗತ್ತನ್ನೇ ಬದಲಾಯಿಸಬೇಕು ಅಂತ. ಆದರೆ ಕೈಯಲ್ಲಿ ಸಂಪನ್ಮೂಲಗಳು ತುಂಬಾನೇ ಕಮ್ಮಿ. ಇಂಥ ಪರಿಸ್ಥಿತಿಯಲ್ಲಿ ಆಂದೋಲನ ಶುರು ಮಾಡೋದು ಹೇಗೆ? ಇದು ಇವತ್ತು ಎಷ್ಟೋ ಜನ ನಾಯಕರು ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ. ನೋಡಿ, ಸಾಮಾನ್ಯವಾಗಿ ನಾವು ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಿಲ್ಲಿ ಲೇಟೆಸ್ಟ್ ಮ್ಯಾನೇಜ್ಮೆಂಟ್ ಪುಸ್ತಕಗಳಲ್ಲಿ, ಅಲ್ವಾ? ಆದ್ರೆ ಇಲ್ಲಿ ಉತ್ತರ ಸಿಗೋದು ಒಂದು ಅಚ್ಚರಿಯ ಜಾಗದಿಂದ, ಲೂಕನ ಸುವಾರ್ತೆಯಿಂದ. ಹೌದು, ಈ ಹಳೆಯ ಗ್ರಂಥ ಕೇವಲ ಬೋಧನೆಗಳ ಪುಸ್ತಕ ಅಲ್ಲ, ಬದಲಿಗೆ ವೇಗವಾಗಿ ಸಹಜವಾಗಿ ಬೆಳೆಯೋ ಒಂದು ಚಳುವಳಿಯನ್ನ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಒಂದು ಕ್ಲಿಯರ್ ಆದ ನೀಲನಕ್ಷೆಯನ್ನೇ ಕೊಡುತ್ತೆ. ಯಾವುದೇ ದೊಡ್ಡ ಚಳುವಳಿಯ ಆರಂಭದಲ್ಲಿ ಇದೇ ಸಮಸ್ಯೆ ಇರುತ್ತೆ. ಮಾಡಬೇಕಾದ ಕೆಲಸವೋ ಬೆಟ್ಟದಷ್ಟು, ಆದ್ರೆ ಅದನ್ನ ಮಾಡಲಿರೋ ಜನ ಬೆರಳೆಣಿಕೆಯಷ್ಟು. ಈ ಮಾತನ್ನ ಬೆಲೆಯೂ ಬಹಳ, ಕೆಲಸದವರು ಸ್ವಲ್ಪ ಅನ್ನೋ ವಾಕ್ಯ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ಇಲ್ಲಿ ನೋಡಿ, ಒಂದು ಸಣ್ಣ ಗುಂಪು, ಆದ್ರೆ ಅವರ ಮುಂದಿರೋ ಗುರಿ ಮಾತ್ರ ಅಪಾರ. ಇದು ಕೇವಲ ಜನ ಕಮ್ಮಿ ಇದ್ದಾರೆ ಅನ್ನೋ ಸವಾಲಲ್ಲ, ಬರೀ ಕಷ್ಟಪಟ್ಟು ಕೆಲ್ಸ ಮಾಡಿದ್ರೆ ಸಾಲ್ದು. ಇಲ್ಲಿ ಬೇಕಾಗಿರೋದು ತುಂಬಾನೇ ಸ್ಮಾರ್ಟ್ ಆದ ಮತ್ತೆ ಸುಲಭವಾಗಿ ಎಲ್ಲೆಡೆ ಹರಡಬಹುದಾದ ಒಂದು ಸ್ಟ್ರಾಟಜಿ. ಸರಿ, ಹಾಗಾದ್ರೆ ಆ ಅದ್ಭುತವಾದ ಕಾರ್ಯತಂತ್ರ ಏನು? ಅದರ ಮೊದಲನೇ ಹೆಜ್ಜೆ ತಂಡದ ಮೂಲ ಘಟಕವನ್ನು, ಅಂದ್ರೆ ಫೌಂಡೇಶನ್ ಅನ್ನು ಸರಿಯಾಗಿ ಹಾಕೋದು. ಅದನ್ನೇ ಈ ಬ್ರಿಬ್ರ ನೀಲನಕ್ಷೆ ಅಂತ ಕರೆಯೋದು. ಒಂದು ಕ್ಷಣ ಯೋಚಿಸಿ, ಒಂದು ತಂಡಕ್ಕೆ ಅತ್ಯಂತ ಸದೃಢವಾದ ಅಡಿಪಾಯ ಯಾವುದು? ಒಬ್ರೇ ಕೆಲಸ ಮಾಡೋದಾ ಅಥವಾ ದೊಡ್ಡ ದೊಡ್ಡ ಗುಂಪುಗಳ? ಯಾವುದು ಹೆಚ್ಚು ಪರಿಣಾಮಕಾರಿ? ವ್ಯತ್ಯಾಸ ಏಕ್ದಮ್ ಸ್ಪಷ್ಟವಾಗಿದೆ ನೋಡಿ. ಒಬ್ಬರೇ ಹೋದ್ರೆ ಅಪಾಯ ಹೆಚ್ಚು, ನಮ್ಮ ಆಲೋಚನೆಗಳು ಸೀಮಿತ ಆಗುತ್ತೆ, ಬೇಗ ಸುಸ್ತಾಗ್ಬಿಡ್ತೀವಿ. ಅದೇ ಜೋಡಿಯಾಗಿ ಹೋದಾಗ ನೋಡಿ, ಪರಸ್ಪರ ಸಪೋರ್ಟ್ ಇರುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡ್ಬೋದು ಮತ್ತು ಜವಾಬ್ದಾರಿಯಿಂದ ಹಂಚಿಕೊಳ್ಬಹುದು. ಇದರಿಂದ ಸುರಕ್ಷತೆ ಮತ್ತು ಅಕೌಂಟಬಿಲಿಟಿ ಎರಡೂ ಹೆಚ್ಚಾಗುತ್ತೆ. ಈ ಐಡಿಯಾ ಎಲ್ಲೋ ಹೊರಗಿಂದ ಬಂದಿದ್ದಲ್ಲ, ಇದು ನೇರವಾಗಿ ಮೂಲ ಗ್ರಂಥದಲ್ಲೇ ಇದೆ. ಚಳುವಳಿಯ ಕಾರ್ಯಕರ್ತರನ್ನ ಒಬ್ಬೊಬ್ಬರಾಗಿ ಕಳಿಸಿಲ್ಲ, ಬದಲಾಗಿ ಇಬ್ರಿಬ್ಬರಾಗಿ ಕಳಿಸಲಾಯಿತು. ಇದೇ ಆ ತಂಡದ ಸ್ಥಿರತೆಗೆ ಅಡಿಪಾಯ. ಸರಿ, ಇಬ್ಬಿಬ್ರು ಟೀಮ್ ರೆಡಿ ಆಯಿತು. ಈಗ ಮುಂದೇನು? ಈ ಸಣ್ಣ ತಂಡಗಳು ಒಂದು ಹೊಸ ಊರು ಅಥವಾ ಸಮುದಾಯಕ್ಕೆ ಹೋದಾಗ ತಮ್ಮ ಕೆಲಸವನ್ನ ಶುರು ಮಾಡೋದು ಹೇಗೆ? ಸಮಾಧಾನದ ವ್ಯಕ್ತಿ, ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವರನ್ನ ನಾವು ಇವತ್ತಿನ ಭಾಷೆಯಲ್ಲಿ ಕಮ್ಯುನಿಟಿ ಇನ್ಫ್ಲೂಯೆನ್ಸರ್ ಅಥವಾ ಕೀ ಕನೆಕ್ಟರ್ ಅಂತಾನೂ ಕರಿಬಹುದು. ಅಂದ್ರೆ ಆ ಸಮುದಾಯದಲ್ಲಿ ಈಗಾಗಲೇ ಗೌರವ ಸಂಪಾದಿಸಿರೋ, ಹೊಸ ವಿಚಾರಗಳಿಗೆ ತೆರೆದುಕೊಂಡಿರೋ ಮತ್ತೆ ತಮ್ಮ ಸಂಪರ್ಕಗಳ ಮೂಲಕ ಆ ಚಳುವಳಿಗೆ ಒಂದು ಬಾಗಿಲು ತೆರೆಯಬಲ್ಲ ವ್ಯಕ್ತಿ. ಆ ಗ್ರಂಥದಲ್ಲಿ ತಂಡಗಳಿಗೆ ತುಂಬಾನೇ ಕ್ಲಿಯರ್ ಆದ ಸೂಚನೆ ಇದೆ. ನಿಮ್ಮ ಸಂದೇಶವನ್ನ ಸ್ವೀಕರಿಸೋ, ಶಾಂತಿಯನ್ನ ಇಷ್ಟಪಡೋ ಇಂಥ ಪ್ರಮುಖ ವ್ಯಕ್ತಿಗಳನ್ನ ಮೊದಲು ಗುರ್ತಿಸಿ ನಿಮ್ಮ ಶಕ್ತಿಯನ್ನೆಲ್ಲ ಅವ್ರ ಮೇಲೆ ಕೇಂದ್ರೀಕರಿಸಿ ಅಂತ. ಎಲ್ಲರತ್ರನೂ ಹೋಗಿ ಸಮಯ ವ್ಯರ್ಥ ಮಾಡೋ ಬದಲು ಸರಿಯಾದ ವ್ಯಕ್ತಿಯನ್ನ ಹುಡುಕಿ. ನೋಡಿ, ಇದು ಇವತ್ತಿನ ತರಹದ ಮಾಸ್ ಮೀಡಿಯಾ ಕ್ಯಾಂಪೇನ್ ಅಲ್ಲ, ಬದಲಿಗೆ ಇದೊಂದು ನಿಖರವಾದ ತಂತ್ರ. ಎಲ್ರಿಗೂ ಒಂದೇ ಸಲ ಸಂದೇಶ ಕೂಗ್ ಹೇಳೋ ಬದಲು ಆ ಸಮುದಾಯದೊಳಗೆ ನಂಬಿಕೆ ಗಳಿಸಿರೋ ಮತ್ತು ಸ್ವಾಗತ ಮಾಡೋ ಒಬ್ಬ ವ್ಯಕ್ತಿಯನ್ನು ಹುಡುಕೋದು, ಅವರ ಮೂಲಕ ಆ ಸಮುದಾಯದ ಬಾಗಿಲನ್ನು ತೆರೆಯೋದು. ಸರಿ, ಆ ಸಮಾಧಾನದ ವ್ಯಕ್ತಿ ಸಿಕ್ರು. ಈಗ ಅವರ ಮೂಲಕ ಸಮುದಾಯದ ಜೊತೆ ಬೆರೆಯೋದು ಹೇಗೆ? ಅದಕ್ಕೂ ಒಂದು ಸ್ಪಷ್ಟವಾದ ಕ್ರಮಬದ್ಧವಾದ ದಾರಿ ಇದೆ. ಈ ಕ್ರಮವನ್ನ ಸರಿಯಾಗಿ ಗಮನಿಸಿ. ಸ್ಟೆಪ್ 1, ಅಲ್ಲೇ ಉಳಿದುಕೊಂಡು ಆಳವಾದ ಸಂಬಂಧಗಳನ್ನ ಬೆಳೆಸೋದು, ಸುಮ್ಮನೆ ಬಂದು ಹೋಗೋದಲ್ಲ. ಸ್ಟೆಪ್ 2, ಅವರು ಪ್ರೀತಿಯಿಂದ ಕೊಟ್ಟಿದ್ದನ್ನ ತಿನ್ನೋದು, ಅಂದ್ರೆ ವಿನಯ ತೋರಿಸೋದು. ಸ್ಟೆಪ್ 3, ಅವರ ನಿಜವಾದ ಕಷ್ಟಗಳಿಗೆ ಸ್ಪಂದಿಸೋದು. ಇಲ್ಲಿ ಉದಾಹರಣೆಗೆ ರೋಗಿಗಳನ್ನ ಗುಣಪಡಿಸೋದು, ಅವರ ಅಗತ್ಯಗಳನ್ನ ಪೂರೈಸೋದು. ಈ 3 ಹಂತಗಳಲ್ಲಿ ನಂಬಿಕೆ ಮತ್ತು ಸಂಬಂಧ ಗಟ್ಟಿಯಾದ ಮೇಲೆ ಕೊನೆಯದಾಗಿ ಅಂದ್ರೆ ಸ್ಟೆಪ್ 4 ಮಾತ್ರ ತಮ್ಮ ಸಂದೇಶವನ್ನ ಹಂಚಿಕೊಳ್ಳೋದು. ಹಾಗಾಗಿ ಈ ಸ್ಟ್ರಾಟಜಿ ಕೇವಲ ಮಾತುಗಳ ಮೇಲೆ ನಿಂತಿಲ್ಲ. ಇದು ನಿಜವಾದ ಮಾನವೀಯ ಸಂಪರ್ಕ, ಜೊತೆಯಲ್ಲಿ ಊಟ ಮಾಡೋದು, ಅವರ ಕಷ್ಟಗಳಿಗೆ ಆಗೋದು, ಈ ಥರದ ಪ್ರಾಯೋಗಿಕ ಸಹಾಯದ ಮೇಲೆ ನಿಂತಿದೆ. ಇಲ್ಲಿ ನಂಬಿಕೆ ಮೊದಲು, ಸಂದೇಶ ಆಮೇಲೆ. ಇಲ್ಲಿವರೆಗೂ ಚೆನ್ನಾಗಿದೆ, ಸಂಬಂಧ ಬೆಳೆಯಿತು, ನಂಬಿಕೆ ಬಂತು. ಆದ್ರೆ ಈ ಚಳುವಳಿ ತಾನಾಗಿಯೇ ಬೆಳೆಯೋ ಹಾಗೆ, ಅಂದ್ರೆ ಮಲ್ಟಿಪ್ಲೈ ಆಗೋ ಹಾಗೆ ಮಾಡೋ ಎಂಜಿನ್ ಯಾವುದು? ಅದಿಲ್ದಿದ್ರೆ ಬೆಳವಣಿಗೆ ನಿಂತೋಗುತ್ತಲ್ವಾ? ಆ ಎಂಜಿನ್ನೇ ಡಿಸ್ಕವರಿ ಬೈಬಲ್ ಸ್ಟಡಿ ಅಥವಾ DBS. ಇದು ಯಾರೋ ಒಬ್ರು ಪ್ರವಚನ ಕೊಟ್ಟು ಉಳಿದವರೆಲ್ಲ ಕೇಳೋ ಥರದ್ದಲ್ಲ. ಇದೊಂದು ವಿಕೇಂದ್ರೀಕೃತ ಕಲಿಕಾ ಮಾದರಿ.
ಅಂದ್ರೆ ಇಲ್ಲಿ ಯಾವುದೇ ಎಕ್ಸ್ಪರ್ಟ್ ಬೇಕಾಡಿಲ್ಲ. ಬದಲಾಗಿ ಗುಂಪಲ್ಲಿರೋ ಪ್ರತಿಯೊಬ್ಬರೂ ನೇರವಾಗಿ ಗ್ರಂಥದಿಂದ ಸತ್ಯವನ್ನ ತಾವೇ ಡಿಸ್ಕವರ್ ಮಾಡೋದು, ಅಂದ್ರೆ ಅನ್ವೇಷಣೆ ಮಾಡೋದು. ಇದು ಯಾರನ್ನ ಬೇಕಾದ್ರೂ ಲೀಡರ್ ಆಗಿ ಮಾಡುತ್ತೆ. ಇದು ಟ್ರೆಡಿಷನಲ್ ಟೀಚಿಂಗ್ ಮಾಡೆಲ್ನ ತಲೆ ಕೆಳಗು ಮಾಡುತ್ತೆ. ಒಬ್ರು ಕಲ್ಸಿ ಉಳಿದೋರು ಕಲಿಯೋ ಬದಲು ಎಲ್ಲರೂ ಒಟ್ಟಾಗಿ ಕೂಡಿತು ಅನ್ವೇಷಿಸೋ ಒಂದು ಸಹಕಾರಿ ಮಾದರಿದು. ಇಲ್ಲಿ ಜ್ಞಾನ ಮೇಲಿಂದ ಕೆಳಗೆ ಬರೋಲ್ಲ, ಬದಲಾಗಿ ಗುಂಪಿನೊಳಗಿಂದಲೇ ಹುಟ್ಕೊಡುತ್ತೆ. ಇದ್ರ ಫಾರ್ಮ್ಯಾಟ್ ನೋಡಿ, ತುಂಬಾನೇ ಸಿಂಪಲ್. ಯಾರಾದ್ರೂ ಇದನ್ನ ಮಾಡ್ಬೋದು. ಮೊದಲು ಒಂದು ಭಾಗವನ್ನ ಓದೋದು, ಆಮೇಲೆ ಅದನ್ನ ತಮ್ಮ ಸ್ವಂತ ಮಾತುಗಳಲ್ಲಿ ಹೇಳೋದು, ನಂತರ 2 ಮುಖ್ಯ ಪ್ರಶ್ನೆಗಳನ್ನ ಚರ್ಚಿಸೋದು. ಈ ಭಾಗ ದೇವ್ರ ಬಗ್ಗೆ ಏನ್ ಹೇಳುತ್ತೆ ಮತ್ತು ಇದು ಮನುಷ್ಯರ ಬಗ್ಗೆ ಏನ್ ಹೇಳುತ್ತೆ. ಕೊನೆಗೆ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ, ಇದನ್ನ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೇವೆ ಮತ್ತು ಈ ಕಥೆಯನ್ನ ನಾವು ಬೇರೆ ಯಾರಿಗೆ ಹೋಗಿ ಹೇಳ್ತೇವೆ. ನೋಡಿ, ಈ ಕೊನೆಯ ಪ್ರಶ್ನೆಯೇ ಈ ಚಳವಳಿಯನ್ನ ಮುಂದಕ್ಕೆ ತಗೊಂಡೋಗೋದು. ಈಗ ನಾವು ಈ ಕಾರ್ಯತಂತ್ರದ ಕೊನೆಯ ಆದ್ರೆ ತುಂಬನೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಇದು ಗುಣಮಟ್ಟ, ನಿರಂತರ ಕಲಿಕೆ ಮತ್ತು ಚಳುವಳಿಯ ವೇಗವನ್ನ ಹೇಗೆ ಕಾಪಾಡಿಕೊಳ್ಳೋದು ಅಂತ ಹೇಳುತ್ತೆ. ನೋಡಿ, ಆಪರೇಷನ್ ಮುಗಿದ ನಂತರ ಆ ತಂಡಗಳು ತಮ್ಮ ಪಾಡಿಗೆ ತಾವು ಹೋಗೋದಿಲ್ಲ. ಅವರು ವಾಪಸ್ ಬಂದು ತಮ್ಮ ಅನುಭವಗಳನ್ನ ರಿಪೋರ್ಟ್ ಮಾಡ್ತಾರೆ. ತಮ್ಮ ಗೆಲುವುಗಳನ್ನ, ಎದುರಿಸಿದ ಸವಾಲುಗಳನ್ನ ಎಲ್ಲವನ್ನೂ ಸಂತೋಷದಿಂದ ಹಂಚ್ಕೊಳ್ತಾರೆ. ಹೀಗೆ ವರದಿ ಮಾಡೋದು ಕೇವಲ ಒಂದು ಮೀಟಿಂಗ್ ಅಲ್ಲ, ಇದೊಂದು ಪವರ್ಫುಲ್ ಅಕೌಂಟಬಿಲಿಟಿ ಲೂಪ್, ಅಂದ್ರೆ ಉತ್ತರದಾಯತ್ವದ ವೃತ್ತ. ಇದು ಎಲ್ಲರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತೆ, ಸಮಸ್ಯೆಗಳನ್ನ ಚರ್ಚಿಸಿ ಪರಿಹಾರ ಹುಡುಕೋಕೆ ಒಂದು ವೇದಿಕೆ ಕೊಡುತ್ತೆ, ಎಲ್ಲರೂ ಒಟ್ಟಾಗಿ ಕಲಿಯೋಕೆ ಸಹಾಯ ಮಾಡುತ್ತೆ. ಈ ಫೀಡ್ಬ್ಯಾಕ್ ಲೂಪ್ನೇ ಆ ಚಳುವಳಿಯನ್ನ ಜೀವಂತವಾಗಿ ಮತ್ತು ಆರೋಗ್ಯವಾಗಿ ಇಡೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತು ಎಲ್ಲವೂ ಡಿಜಿಟಲ್, ಎಲ್ಲವೂ ಫಾಸ್ಟ್. ಈ ಸಮೂಹ ಮಾಧ್ಯಮದ ಯುಗದಲ್ಲಿ 2000 ವರ್ಷಗಳಷ್ಟು ಹಳೆಯ ಆಳವಾದ ಸಂಬಂಧಗಳ ಮೇಲೆ ನಿಂತಿರೋ ವ್ಯಕ್ತಿಯಿಂದ ವ್ಯಕ್ತಿಗೆ ಸಾಗೋ ಈ ಮಾದರಿ ನಿಜವಾದ ಮತ್ತು ಶಾಶ್ವತವಾದ ಬದಲಾವಣೆಯನ್ನ ಹೇಗೆ ತರಬಹುದು ಅನ್ನೋದರ ಬಗ್ಗೆ ನಮ್ಗೆ ಏನನ್ನ ಕಲಿಸ್ಕೊಡಬಹುದು? ಇದು ನೀವೆಲ್ಲರೂ ಯೋಚನೆ ಮಾಡಬೇಕಾದ ಪ್ರಶ್ನೆ.